ಹಲೋ, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರು ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ, ಸೊ ಅವ್ರಿಗೆ ಇಂಟೀರಿಯರ್ ಡಿಸೈನಿಂಗ್ ಅಂದ್ರೆ ಏನು, ಸೊ ಯಾರು ಮಾಡ್ಬೋದು, ಎಲಿಜಿಬಿಲಿಟಿ ಏನು, ಏನೆಲ್ಲ ಸ್ಕಿಲ್ಸ್ಗಳು ಕಲಿಬೇಕಾಗತ್ತೆ, ಸೊ ಇಂಡಿಯಾದಲ್ಲಿ ಮೇನ್ ಆಗಿ ಸ್ಕೋಪ್ ಯಾವ ರೀತಿ ಇದೆ, ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ಗೆ ಇಂಟೀರಿಯರ್ ಡಿಸೈನ್ ಅಂದ್ರೆ ಏನು. ಸೊ ಇವಾಗ ಯಾವುದೇ ಒಂದು ಮನೆ ಇರ್ಬೋದು, ಇಲ್ಲದಿದ್ರೆ ಒಂದು ಕಮರ್ಷಿಯಲ್ ಸ್ಪೇಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆದ್ಮೇಲೆ ಅಲ್ಲಿ ನಮ್ಗೆ ಇಂಟೀರಿಯರ್ಸ್ ಅಲ್ಲಿ ತುಂಬಾ ರೀತಿ ವರ್ಕ್ಸ್ಗಳು ಮಾಡ್ತಾರೆ. ಎಕ್ಸಾಂಪಲ್ಗೆ ಫ್ಲೋರಿಂಗ್. ಸೊ ಫ್ಲೋರಿಂಗ್ ಅಲ್ಲಿ ಬೇರೆ ಬೇರೆ ಟೈಪ್ ಫ್ಲೋರಿಂಗ್ ಬರುತ್ತೆ, ಮಾರ್ಬಲ್, ವಿಟ್ರಿಫೈಡ್ ಟೈಲ್ಸ್, ಇನ್ನು ಶೀಟ್ಸ್ಗಳು, ಈ ರೀತಿ ಬೇರೆ ಬೇರೆ ರೀತಿ ಫ್ಲೋರಿಂಗ್ ಮಾಡ್ತಾರೆ. ವಾಲ್ಗೆ ಬೇರೆ ಬೇರೆ ರೀತಿ ಪೇಂಟಿಂಗ್ ಎಲ್ಲ ಮಾಡುವಂಥದ್ದು, ಟೆಕ್ಸ್ಚರ್ಸ್ ಅನ್ನು ಹಾಕುವಂಥದ್ದು, ವಾರ್ಡ್ರೋಬ್ ಮಾಡುವಂಥದ್ದು, ಲೈಟಿಂಗ್ ಅನ್ನು ಮಾಡುವಂಥದ್ದು. ಸೊ ಈ ಇಂಟೀರಿಯರ್ ನ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ. ಸೊ ರಿಚ್ ಲುಕ್, ಲಕ್ಸುರಿ ಲುಕ್, ಇಲ್ಲದಿದ್ರೆ ತುಂಬಾ ಸಿಂಪಲ್ ಆಗಿರುವಂತ ಥೀಮ್ ಅನ್ನು ಫಾಲೋ ಮಾಡಿ ಮಾಡುವಂಥದ್ದು. ಸೊ ಈ ರೀತಿ ಎಲ್ಲ ಮಾಡುವಂಥದ್ದು ಇಂಟೀರಿಯರ್ ಡಿಸೈನರ್ಸ್ ಆಗಿರ್ತಾರೆ. ಕೆಲವರು ಎಷ್ಟು ಕನ್ಸ್ಟ್ರಕ್ಷನ್ಗೆ ಖರ್ಚು ಮಾಡ್ತಾರೆ ಅಷ್ಟೇ ಇಂಟೀರಿಯರ್ಗೆ ಖರ್ಚು ಮಾಡ್ತಾರೆ. ಸೊ ಇಂಟೀರಿಯರ್ ಅನ್ನುವಂಥದ್ದು ಇವಾಗ ತುಂಬಾ ಒಂದು ಟ್ರೆಂಡ್ ಅಲ್ಲಿ ಇರುವಂತದ್ದು. ಬೇರೆ ಬೇರೆ ಥೀಮ್ ಅಲ್ಲಿ ಬೇರೆ ಬೇರೆ ಲೈಕ್ ಕಾನ್ಸೆಪ್ಟ್ ಅಲ್ಲಿ ಇಂಟೀರಿಯರ್ಸ್ ಅನ್ನು ಮಾಡ್ತಾರೆ ಅವರ ಒಂದು ಮನೆಯನ್ನು. ಸೊ ಇಂಟೀರಿಯರ್ ಡಿಸೈನ್ಗೆ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ. ಸೊ ಕರೆಂಟ್ಲಿ 2023 ಒಂದು ಎಸ್ಟಿಮೇಷನ್ ಪ್ರಕಾರ ಇಂಟೀರಿಯರ್ ಡಿಸೈನ್ ಅನ್ನುವಂಥದ್ದು 31.5 ಬಿಲಿಯನ್ ಮಾರ್ಕೆಟ್ ವ್ಯಾಲ್ಯೂ ಅನ್ನು ಹೊಂದಿದೆ. ಸೊ ಇದು 2032 ಆಗುವಷ್ಟರಲ್ಲಿ 67.4 ಬಿಲಿಯನ್ ಮಾರ್ಕೆಟ್ ವ್ಯಾಲ್ಯೂ ಅನ್ನು ಹೊಂದಬಹುದು ಅಂತ ಎಸ್ಟಿಮೇಷನ್ ಅನ್ನು ಮಾಡಲಾಗಿದೆ. ಈ ಒಂದು ಗ್ರೋತ್ ನ ಒಂದು ರೇಟ್ ಬಂದ್ಬಿಟ್ಟು ಕಂಪೌಂಡಿಂಗ್ ಗ್ರೋತ್ ರೇಟ್ ಬಂದ್ಬಿಟ್ಟು 8.81% ಹಾಗೆ ಇದೆ. ಓಕೆ, ಸೊ ಇವಾಗ ಇಂಟೀರಿಯರ್ ಡಿಸೈನರ್ ಆಗ್ಬೇಕಂತ ಆದ್ರೆ ಯಾವ ರೀತಿ ಕಲಿಬಹುದು, ಟ್ರೈನಿಂಗ್ ಯಾವ ರೀತಿ ಪಡ್ಕೋಬಹುದು ಅನ್ನುವಂಥದ್ದು. ಸಪೋಸ್ ನೀವು 12th ಮಾಡಿದೀರಾ ಅಂತ ಆದ್ರೆ ನೀವು ಇಂಜಿನಿಯರಿಂಗ್ ಅನ್ನು ಮಾಡ್ಬೋದು ಇಂಟೀರಿಯರ್ ಡಿಸೈನ್ ನಲ್ಲಿ. ಸೊ ಮೇನ್ ಆಗಿ ಸ್ಪೆಸಿಫಿಕ್ ಆಗಿ ಎರಡು ಇದೆ. ಒಂದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಂತ, ಇನ್ನೊಂದು ಬ್ಯಾಚುಲರ್ ಆಫ್ ಇಂಟೀರಿಯರ್ ಡಿಸೈನ್ ಅಂತ. ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ನಾವು ಸ್ವಲ್ಪ ವೈಡರ್ ಕಾನ್ಸೆಪ್ಟ್ ಅಲ್ಲಿ ಕಲಿತೇವೆ. ಬೇರೆ ಬೇರೆ ಏರಿಯಾಸ್ ಅಲ್ಲಿ ಯಾವ ರೀತಿಯಾದ ಒಂದು ಇಂಟೀರಿಯರ್ ಡಿಸೈನ್ ಅನ್ನು ಮಾಡ್ತಾರೆ. ಸೊ ಲ್ಯಾಂಡ್ಸ್ಕೇಪಿಂಗ್ ಇರ್ಬೋದು, ಅರ್ಬನ್ ಪ್ಲಾನಿಂಗ್ ಇರ್ಬೋದು, ದೊಡ್ಡ ದೊಡ್ಡ ಸ್ಕಲ್ಪ್ಚರ್ಸ್ಗಳು, ಎಕ್ಸಾಂಪಲ್ಗೆ ತಾಜ್ ಮಹಲ್ ಇರ್ಬೋದು, ಐಫೆಲ್ ಟವರ್ ಇರ್ಬೋದು, ಗ್ರೇಟ್ ವಾಲ್ ಆಫ್ ಚೈನಾ, ಈ ರೀತಿ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ನ ಒಂದು ಸ್ಟಡಿಯನ್ನು ಮಾಡುವಂಥದ್ದು, ಬೇರೆ ಬೇರೆ ಪ್ರಾಂತ್ಯದಲ್ಲಿರುವಂತ ಒಂದು ಕಲ್ಚರ್ ಮತ್ತೆ ಅಲ್ಲಿನ ಒಂದು ಮಣ್ಣಿನ ಒಂದು ಬಗ್ಗೆ ಸ್ಟಡಿ ಮಾಡುವಂಥದ್ದು, ಅಲ್ಲಿ ಕಟ್ಟಿಡುವ ದೊಡ್ಡ ದೊಡ್ಡ ಕಟ್ಟಡ ಬಗ್ಗೆ ಸ್ಟಡಿ ಮಾಡುವಂಥದ್ದು, ಇದೆಲ್ಲ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅನ್ನುವಂಥದ್ದು ಒಂದು ಬ್ರಾಡರ್ ಕಾನ್ಸೆಪ್ಟ್ ಆಗಿರುತ್ತೆ. ಅದರಲ್ಲಿ ಇಂಟೀರಿಯರ್ ಡಿಸೈನ್ ಒನ್ ಆಫ್ ದ ಸ್ಮಾಲ್ ಸೆಗ್ಮೆಂಟ್. ಸೊ ಇದು ಈ ಒಂದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ನ ಇಂಜಿನಿಯರಿಂಗ್ ಕೋರ್ಸ್ ನ ಡ್ಯೂರೇಷನ್ ಬಂದ್ಬಿಟ್ಟು 4 to 5 years ಇರುತ್ತೆ. ಅದೇ ಬ್ಯಾಚುಲರ್ ಆಫ್ ಇಂಟೀರಿಯರ್ ಡಿಸೈನ್ ಬಂದ್ಬಿಟ್ಟು 3 to 4 years ಇರುತ್ತೆ. ಇದು ಸ್ಪೆಸಿಫಿಕ್ ಆಗಿ ಇಂಟೀರಿಯರ್ ಡಿಸೈನ್ ಕಾನ್ಸೆಪ್ಟ್ ಅನ್ನು ಇಲ್ಲಿ ನೀವು ಕಲಿತೀರ. ಸೊ ಈ ಒಂದು ಕೋರ್ಸ್ನ ಒಂದು ಕೋರ್ಸ್ ಫೀಸ್ ಬಂದ್ಬಿಟ್ಟು ಅರೌಂಡ್ 5 lakh ಅಬೋನೇ ಇರುತ್ತೆ. ಅಗೇನ್ ಡಿಪೆಂಡಿಂಗ್ ಆನ್ ದ ಕಾಲೇಜಸ್, ಡಿಪೆಂಡಿಂಗ್ ಆನ್ ದ ಯೂನಿವರ್ಸಿಟಿ. ಇದರ ಒಂದು ಕೋರ್ಸ್ ಫೀಸ್ ಮಿನಿಮಮ್ 5 lakh ಅಂಡ್ ಅಬೋ ಈ ರೀತಿ ಇರುತ್ತೆ. ಸೊ ಇದು ಬಿಟ್ಟು ಇವಾಗ ನಿಮ್ಗೆ ಸಪೋಸ್ ಇಷ್ಟು ವರ್ಷ ಕೋರ್ಸ್ ಮಾಡ್ಲಿಕ್ಕಿಲ್ಲ, ಆರ್ಎಸ್ ನಿಮ್ಗೆ ಇಷ್ಟು ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಆದ್ರೆ ನೀವು ಶಾರ್ಟ್ ಟರ್ಮ್ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸಸ್ ಗಳನ್ನ ಮಾಡ್ಬೋದು. ಎಲ್ಲಿ 6 months ಇಂದ ಹಿಡಿದು 2 years ತನಕದ್ದು ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ. ಡಿಪ್ಲೊಮಾ ಆರ್ಎಲ್ಸ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಈ ರೀತಿ ಕೋರ್ಸಸ್ ಇದೆ. ಇದು ಆಲ್ಮೋಸ್ಟ್ ಆಲ್ಮೋಸ್ಟ್ ಕೆಲವು ಸಿಟೀಸ್ ಗಳಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಗಳಿದೆ, ಅಲ್ಲಿ ನಿಮ್ಗೆ ಈ ಒಂದು ಟ್ರೈನಿಂಗ್ ಅನ್ನು ಮಾಡ್ಕೋಬಹುದಾಗಿದೆ. ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಯಾವ ಟೈಪ್ ಇಂಟೀರಿಯರ್ ಡಿಸೈನಿಂಗ್ ಅನ್ನು ನೀವು ಕಲಿಬಹುದು ಆರ್ಎಲ್ಸ್ ಮಾಡಬಹುದು, ಯಾವ ಸೆಗ್ಮೆಂಟ್ ಅಲ್ಲಿ ನಿಮ್ಮ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡಬಹುದು ಅನ್ನುವಂಥದ್ದು. ಸೊ ಫಸ್ಟ್ ಗೆ ಬಂದ್ಬಿಟ್ಟು ರೆಸಿಡೆನ್ಷಿಯಲ್
ಇಂಟೀರಿಯರ್ ಡಿಸೈನ್. ಸೊ ರೆಸಿಡೆನ್ಷಿಯಲ್ ಅಂದ್ರೆ ಮನೆದ್ದು ಇಂಟೀರಿಯರ್ ಡಿಸೈನ್ ಅನ್ನು ಮಾಡುವಂಥದ್ದು. ಅದು ಬಿಟ್ಟು ಕಮರ್ಷಿಯಲ್ ಅಂದ್ರೆ ಬಂದ್ಬಿಟ್ಟು ಇವಾಗ ಕಮರ್ಷಿಯಲ್ ಶಾಪ್ಗಳಿರ್ಬೋದು, ಶೋರೂಮ್ ಇರ್ಬೋದು, ಇವಾಗ ಆಟೋಮೊಬೈಲ್ ಶೋರೂಮ್ ಇರ್ಬೋದು, ಇಲ್ಲದಿದ್ರೆ ಮೊಬೈಲ್ ಎಲೆಕ್ಟ್ರಾನಿಕ್ ಶೋರೂಮ್, ಇದರ ಒಂದು ಇಂಟೀರಿಯರ್ ಅನ್ನು ಡಿಸೈನ್ ಮಾಡುವಂತದ್ದಾಗಿರುತ್ತೆ. ಅದ್ರ ನಂತರ ಇನ್ಸ್ಟಿಟ್ಯೂಷನಲ್ ಡಿಸೈನ್ ಬಂದ್ಬಿಟ್ಟು ಇವಾಗ ಯಾವುದೋ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, IT ಕಂಪನೀಸ್ ಇರ್ಬೋದು, ಏರ್ಪೋರ್ಟ್ ಬಂದ್ಬಿಟ್ಟು ಕಮರ್ಷಿಯಲ್ ಡಿಸೈನ್ಗೆ ಬರುತ್ತೆ. ಸೊ ಮೇ ಬಿ ಹಾಸ್ಪಿಟಲ್ ಇರ್ಬೋದು, ಹೋಟೆಲ್ ಇರ್ಬೋದು, ಇದೆಲ್ಲ ಇನ್ಸ್ಟಿಟ್ಯೂಷನಲ್ ಡಿಸೈನ್ ಈ ಸೆಗ್ಮೆಂಟ್ಗೆ ಬರುತ್ತೆ. ಅದ್ರ ನಂತರ ಟೆಂಪರರಿ ಕೆಲವು ಸ್ಟ್ರಕ್ಚರ್ಸ್ಗಳನ್ನ ಬಿಲ್ಡ್ ಮಾಡುವಾಗನು ಇಂಟೀರಿಯರ್ ಡಿಸೈನರ್ಸ್ನ ಒಂದು ರೋಲ್ ಇರುತ್ತೆ. ಎಕ್ಸಾಂಪಲ್ಗೆ ಎಕ್ಸಿಬಿಷನ್ ಅನ್ನು ಮಾಡುವಾಗ ಅಲ್ಲಿ ಸಹ ಇಂಟೀರಿಯರ್ ಡಿಸೈನರ್ಸ್ನ ಒಂದು ರೋಲ್ ಇರುತ್ತೆ. ಇವೆಂಟ್ ಆರ್ಗನೈಸೇಷನ್ ಇದರಲ್ಲಿ ಸಹ ಇಂಟೀರಿಯರ್ ಡಿಸೈನ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಸಹ ವರ್ಕ್ ಮಾಡ್ಬೋದು. ಅದ್ರ ನಂತರ ಫರ್ನಿಚರ್, ಪ್ರಾಡಕ್ಟ್ ಡಿಸೈನ್ ಈ ಸೆಗ್ಮೆಂಟ್ ಅಲ್ಲಿ ಸಹ ನೀವು ಹೋಗ್ಬೋದು. ಆಮೇಲೆ ಇಂಟೀರಿಯರ್ ಡೆಕೋರೇಷನ್ ಅನ್ನುವಂಥದ್ದು ಇನ್ನೊಂದು ಸೆಗ್ಮೆಂಟ್ ಇದೆ. ಇಂಟೀರಿಯರ್ ಡಿಸೈನ್ ಮತ್ತೆ ಇಂಟೀರಿಯರ್ ಡೆಕೋರೇಷನ್ಗೆ ಮೇನ್ ಡಿಫರೆನ್ಸ್ ಬಂದ್ಬಿಟ್ಟು, ಇಂಟೀರಿಯರ್ ಡಿಸೈನ್ ಬಂದ್ಬಿಟ್ಟು ಕಂಪ್ಲೀಟ್ ಫ್ಲೋರ್ ಪ್ಲಾನಿಂಗ್ ಇರ್ಬೋದು, ಮಾಡಲಿಂಗ್ 3D ಮಾಡೆಲ್ ಡಿಸೈನ್ ಮಾಡುವಂಥದ್ದು, ಆಮೇಲೆ ಫ್ಲೋರಿಂಗ್, ಸೀಲಿಂಗ್, ಫರ್ನಿಚರ್, ಪೇಂಟಿಂಗ್ ಎಲ್ಲ ಇನ್ಕ್ಲೂಡ್ ಮಾಡಿ. ಇಂಟೀರಿಯರ್ ಡೆಕೋರೇಷನ್ ಬಂದ್ಬಿಟ್ಟು ಮೇನ್ ಆಗಿ ಕೆಲವು ಪ್ರಾಡಕ್ಟ್ಸ್ ಗಳನ್ನ, ಎಲಿಮೆಂಟ್ಸ್ ಗಳನ್ನ, ಆಬ್ಜೆಕ್ಟ್ಸ್ ಗಳನ್ನ ಯೂಸ್ ಮಾಡುವಂತದ್ದು, ಇಂಡೋರ್ ಪ್ಲಾಂಟೇಶನ್ ಮಾಡುವಂತದ್ದು, ಸೊ ಇದೆಲ್ಲ ಲೈಟಿಂಗ್ ಅನ್ನು ಮಾಡುವಂತದ್ದು. ಇದು ಒಂದು ಸ್ಮಾಲ್ ಸೆಗ್ಮೆಂಟ್, ಇಂಟೀರಿಯರ್ ಡಿಸೈನ್ ನ ಒಂದು ಸ್ಮಾಲ್ ಸೆಗ್ಮೆಂಟ್ ಅನ್ನು ಹೊಂದಿರುತ್ತೆ. ಇದು ಬಂದ್ಬಿಟ್ಟು ಇಂಟೀರಿಯರ್ ಡೆಕೋರೇಷನ್. ಸೊ ಇಂಟೀರಿಯರ್ ಡೆಕೋರೇಷನ್ ಆಗ್ಲಿಕ್ಕೆ ಯಾವುದೇ ರೀತಿಯಾದ ಒಂದು ಎಜುಕೇಶನ್ ಕಂಪಲ್ಸರಿ ಅಲ್ಲ. ಸೊ ನಿಮ್ಮಲ್ಲಿ ಒಂದು ಇಂಟ್ರೆಸ್ಟ್ ಇದೆ, ನಿಮ್ಮ ಮನೆಯದ್ದು ಒಂದು ಡೆಕೋರೇಷನ್ ಅನ್ನು ಮಾಡ್ತೀರಾ, ನಿಮ್ಮ ಒಂದು ಚಾಯ್ಸ್ ಚೆನ್ನಾಗಿದೆ, ನಿಮ್ಗೆ ಯಾವ ರೀತಿ ಫರ್ನಿಚರ್ನ ಎಲ್ಲಿ ಇಡಬೇಕು, ಅದನ್ನ ಯಾವ ರೀತಿ ಡೆಕೋರೇಟ್ ಮಾಡೋದು, ಮತ್ತೆ ಕೆಲವೊಂದು DIY ಅನ್ನು ಮಾಡಿ ನೀವೇ ಏನಾದ್ರೂ ಒಂದು ಡೆಕೋರೇಟಿವ್ ಐಟಮ್ಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತೀರಾ, ಮತ್ತೆ ಇಂಡೋರ್ ಪ್ಲಾಂಟೇಶನ್ಸ್ ಅಲ್ಲಿ ನಿಮ್ಮ ಒಂದು ಅಭಿರುಚಿ ಇದೆ ಅಂತ ಆದ್ರೆ ನೀವು ಇಂಟೀರಿಯರ್ ಡೆಕೋರೇಟರ್ ಆಗ್ಬೋದು. ಇದು ಯಾರು ಸಹ ಮಾಡ್ಬೋದು. ಸೊ ಅಗೇನ್ ಇಂಟೀರಿಯರ್ ಡೆಕೋರೇಟರ್ ಒನ್ ಆಫ್ ದ ಸ್ಮಾಲ್ ಸೆಗ್ಮೆಂಟ್. ಸೊ ಇದಕ್ಕೆ ಸಹ ತುಂಬಾ ಬೇಡಿಕೆ ಇದೆ. ನೀವು ಈ ಸೆಗ್ಮೆಂಟ್ ಅಲ್ಲಿ ಸಹ ಹೋಗ್ಬೋದು. ಇಂಟೀರಿಯರ್ ಡಿಸೈನರ್ ಆಗ್ಬೇಕಂತ ಆದ್ರೆ ಏನೆಲ್ಲ ಸ್ಕಿಲ್ಸ್ ಗಳು ಬೇಕಾಗತ್ತೆ ಅನ್ನುವಂಥದ್ದು ನೋಡಿ. ಇಂಟೀರಿಯರ್ ಡಿಸೈನ್ ಅಲ್ಲಿ ಮೇನ್ ಆಗಿ ನಾವು ಕಸ್ಟಮರ್ಗೆ ಅವ್ರ ಒಂದು ಇಂಟ್ರೆಸ್ಟ್ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾವು ಇಂಟೀರಿಯರ್ ಡಿಸೈನ್ ಅನ್ನು ಮಾಡಿ ಕೊಡ್ಬೇಕಾಗತ್ತೆ. ಸೊ ಆದ್ರಿಂದ ನಿಮ್ಗೆ ಒಂದು ಒಂದು ಒಳ್ಳೆದಾದ ಒಂದು ಸ್ಪೇಸ್ ಪ್ಲಾನಿಂಗ್ ನ ಒಂದು ನಾಲೆಜ್ ಬೇಕಾಗತ್ತೆ. ಒಂದು ಸ್ಪೇಸ್ ಕೊಟ್ಟಿರ್ತಾರೆ, ಹಾಲ್ ಇರ್ಬೋದು, ರೂಮ್ ಇರ್ಬೋದು, ಅದನ್ನ ಪ್ರಾಪರ್ ಆಗಿ ಯೂಸ್ ಆಗುವ ಹಾಗೆ ಹೇಗೆ ಡಿಸೈನ್ ಅನ್ನು ಮಾಡುವಂತದ್ದು, ಯಾವ ಆಬ್ಜೆಕ್ಟ್ ಅನ್ನು ಎಲ್ಲಿ ಇಡಬೇಕು, ಯಾವ ರೀತಿ ಡೆಕೋರೇಷನ್ ಅನ್ನು ಮಾಡುವಂಥದ್ದು, ಇದರ ಒಂದು ನಾಲೆಜ್ ನಿಮ್ಗೆ ಬೇಕಾಗತ್ತೆ. ಮೆಟೀರಿಯಲ್ ನ ಒಂದು ನಾಲೆಜ್ ನಿಮ್ಗೆ ಬೇಕಾಗುತ್ತೆ. ಮೆಟೀರಿಯಲ್ ಬಂದ್ಬಿಟ್ಟು ಇವಾಗ ನೋಡಿ, ಪ್ರತಿಯೊಂದರಲ್ಲೂ ಬೇರೆ ಬೇರೆ ರೀತಿ ಮೆಟೀರಿಯಲ್ಸ್ ಗಳು ಬರುತ್ತೆ. ಫ್ಲೋರ್ ಬಂದಾಗ ವೆಟ್ರಿಫೈಡ್ ಟೈಲ್ಸ್ ಇದೆ, ಮಾರ್ಬಲ್ಸ್ ಇದೆ, ಇನ್ನು ಕೆಲವೊಮ್ಮೆ ಶೀಟ್ಸ್ ಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಬೇರೆ ಬೇರೆ ಹವಾಮಾನಗೆ, ಬೇರೆ ಬೇರೆ ಪ್ಲೇಸ್ಗೆ ಬೇಕಾದಾಗೆ ಫ್ಲೋರಿಂಗ್ ಅನ್ನು ಮಾಡಬೇಕು. ಸಪೋಸ್ ಇವಾಗ ತುಂಬಾ ಚಳಿ ಇದೆ, ಅಲ್ಲಿ ಯೂಶುವಲಿ ವುಡನ್ ಟೈಪ್ ಫ್ಲೋರಿಂಗ್ ಅನ್ನು ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಬೇರೆ ಬೇರೆ ಮೆಟೀರಿಯಲ್ಸ್ ಇದೆ. ಅದೇ ರೀತಿ ಬಂದಾಗ ಸಪೋಸ್ ವಾರ್ಡ್ರೋಬ್ ಡಿಸೈನ್ ಇಲ್ಲ TV ಯೂನಿಟ್ ಡಿಸೈನ್ ಅಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸ್ ಯೂಸ್ ಮಾಡಿ ಮಾಡ್ತಾರೆ. ಸೊ ಇದರ ಒಂದು ಐಡಿಯಾ ಇರಬೇಕು. ಪೇಂಟ್ ಅಲ್ಲಿ ಬೇರೆ ಟೈಪ್, ಯಾವ್ದೆಲ್ಲ ಟೈಪ್ ಪೇಂಟ್ಸ್ ಎಲ್ಲ ಇದೆ, ಟೆಕ್ಸ್ಚರ್ಸ್, ಸ್ಟಿಕ್ಕರ್ಸ್ ಗಳನ್ನ ಯಾವ ರೀತಿ, ಯಾವ್ಯಾವ್ದೆಲ್ಲ ಸ್ಟಿಕ್ಕರ್ಸ್ ಗಳು ಬರುತ್ತೆ, ಈ ರೀತಿ. ಸೊ ಬೇರೆ ಬೇರೆ ಮೆಟೀರಿಯಲ್ ನ ಒಂದು ನಾಲೆಜ್ ನಿಮ್ಗೆ ಬೇಕಾಗತ್ತೆ. ಅದ್ರ ಜೊತೆ ಕಲರ್ ನ ಒಂದು ನಾಲೆಜ್ ಬೇಕಾಗತ್ತೆ. ಸೊ ಕಾಂಬಿನೇಷನ್ ಆಫ್ ಕಲರ್ಸ್, ಯಾವ್ದ್ರ ಜೊತೆ ಯಾವ ಕಲರ್ ಅನ್ನು ಯೂಸ್ ಮಾಡಬೇಕು. ಸೊ ಫ್ಲೋರ್ ಯಾವ ಕಲರ್ ಇದೆ, ಬ್ರೈಟ್ ಕಲರ್ ಇದ್ರೆ ಯೂಶುವಲಿ ಫರ್ನಿಚರ್ ನ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಕಲರ್ ನ ಒಂದು ನಾಲೆಜ್ ಇರಬೇಕಾಗತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಟೆಕ್ನಿಕಲ್ ಸ್ಕಿಲ್ಸ್. ಇದ್ರ ಜೊತೆ ನಿಮ್ಗೆ ಕೆಲವು ಸಾಫ್ಟ್ ಸ್ಕಿಲ್ಗಳು ಬೇಕಾಗತ್ತೆ. ನೀವು ಕಸ್ಟಮರ್ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ತಾ ಇರ್ತೀರಾ, ನೀವು ಮೆಟೀರಿಯಲ್ ಸಪ್ಲೈ ಮಾಡೋರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀರಾ, ವರ್ಕರ್ ಜೊತೆ ಇಂಟ್ರಾಕ್ಟ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆದಾಗಿ ಒಂದು ಕಮ್ಯುನಿಕೇಶನ್ ಸ್ಕಿಲ್
ಗೊತ್ತಿರಬೇಕು, ಬಾರ್ಗೇನಿಂಗ್ ಸ್ಕಿಲ್ ಗೊತ್ತಿರಬೇಕು. ಸೊ ನೀವು ನೆಗೋಷಿಯೇಟ್ ಮಾಡಬೇಕು, ಮೆಟೀರಿಯಲ್ ಸಪ್ಲೈಯರ್ ಜೊತೆ ನೆಗೋಷಿಯೇಟ್ ಮಾಡಬೇಕು, ಪ್ರೈಸ್ ಅಲ್ಲಿ ಕ್ಲೈಂಟ್ ಜೊತೆನೂ ಕೆಲವೊಮ್ಮೆ ನೆಗೋಷಿಯೇಷನ್ ಎಲ್ಲ ಮಾಡ್ಲಿಕ್ಕೆ ಇರುತ್ತೆ. ಬಾರ್ಗೇನಿಂಗ್ ಸ್ಕಿಲ್ ಗೊತ್ತಿರಬೇಕು. ಮತ್ತೆ ಯೂಶಲಿ ಪ್ರಾಜೆಕ್ಟ್ಸ್ಗಳು ಒಂದು ಡೆಡ್ ಲೈನ್ ಜೊತೆ ಬರೋದ್ರಿಂದ ಪ್ರೆಷರ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿರಬೇಕು, ಮಲ್ಟಿ ಟಾಸ್ಕಿಂಗ್ ಮಾಡ್ಲಿಕ್ಕೆ ಗೊತ್ತಿರಬೇಕು, ಡೆಡ್ ಲೈನ್ ಅಲ್ಲಿ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿ ಕೊಡಬೇಕು. ಈ ರೀತಿಯಾಗಿ ಇರುತ್ತೆ. ಮತ್ತೆ ತುಂಬಾ ರೀತಿ ಸಿಚುವೇಶನ್ಸ್ಗಳು ಬರುತ್ತೆ. ಇಂಟೀರಿಯರ್ ಡಿಸೈನ್, ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ಬೋದು, ಇಂಟೀರಿಯರ್ ಡಿಸೈನ್ ಅಲ್ಲಿ ಇರ್ಬೋದು, ತುಂಬಾ ರೀತಿ ಚಾಲೆಂಜಸ್ಗಳು ಬರುತ್ತೆ. ಅದನ್ನ ಫೇಸ್ ಮಾಡ್ಲಿಕ್ಕೆ ನಿಮ್ಗೆ ನೀವು ರೆಡಿ ಆಗಿರ್ಬೇಕು. ಕೆಲವೊಮ್ಮೆ ಮೆಟೀರಿಯಲ್ ಸಪ್ಲೈ ಹೇಳಿದ ಟೈಮ್ಗೆ ಸಪ್ಲೈ ಮಾಡಲ್ಲ, ಏನಾದ್ರೂ ಆಗಿರುತ್ತೆ, ಸ್ಟ್ರಕ್ ಆಗಿರುತ್ತೆ, ಈ ರೀತಿಯಾದ ಸಿಚುವೇಶನ್ಸ್ಗಳು ಬಂದಿರುತ್ತೆ. ಜುಗಾಡ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಸೊ ಈ ರೀತಿ. ಸೊ ಇದೆಲ್ಲ ಸ್ಕಿಲ್ಸ್ಗಳು, ಯಾವುದು ಸಾಫ್ಟ್ ಸ್ಕಿಲ್ಗಳು, ಇದೆಲ್ಲ ಎಬಿಲಿಟಿ ನಿಮ್ಮಲ್ಲಿದೆ ಅಂತಾದ್ರೆ ಡೆಫಿನೆಟ್ಲಿ ನೀವು ಇಂಟೀರಿಯರ್ ಡಿಸೈನರ್ ಆಗ್ಬೋದು. ಇದ್ರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ನಿಕಲ್ ಸ್ಕಿಲ್ಗಳು ಅಂದ್ರೆ ಸಾಫ್ಟ್ವೇರ್ಗಳು ಯಾವ್ದೆಲ್ಲ ಕಲಿಬೇಕು ಅನ್ನುವಂಥದ್ದು. ನೋಡಿ, ಫಸ್ಟ್ ಆಗಿ ಮೇನ್ ಆಗಿ ನಿಮ್ಗೆ ಡೀಟೇಲ್ಡ್ ಟೆಕ್ನಿಕಲ್ ಡ್ರಾಯಿಂಗ್ ಅನ್ನು ಮಾಡ್ಲಿಕ್ಕೆ AutoCAD 2D ಇದು ಕಂಪಲ್ಸರಿ ಆಗಿ ನಿಮ್ಗೆ ಗೊತ್ತಿರಬೇಕು. AutoCAD 2D ಓಕೆ, ತುಂಬಾ ಈಸಿ ಆಗಿದೆ, ಯಾರು ಸಹ ಇದು ಕಲಿಬಹುದು. ಇವನ್ ಇದನ್ನ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳು ಕಲಿತಾರೆ, ಡಿಪ್ಲೊಮಾ ಮಾಡಿದವರು ಕಲಿತಾರೆ, ITI ಮಾಡಿದವ್ರು ಕಲಿತಾರೆ. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ ಇದ್ದವರು AutoCAD ಅನ್ನು ಕಲಿಬಹುದು. ಅದನ್ನ ಅವ್ರವ್ರ ಇಂಡಸ್ಟ್ರಿಗೆ ಬೇಕಾದಾಗೆ ಯೂಸ್ ಮಾಡ್ಕೋಬಹುದು. AutoCAD ನಿಮ್ಗೆ ಇಲ್ಲಿ ಸಹ ಕಲಿಬೇಕಾಗತ್ತೆ. ಅದು ಬಿಟ್ಟು ನೆಕ್ಸ್ಟ್ 3D ಮಾಡೆಲ್ಸ್, 3D ವಿಜುವಲೈಸೇಷನ್ಗೆ ಮೇನ್ ಆಗಿ ನೀವು ಸ್ಕೆಚ್ಅಪ್ ಕಲಿಬಹುದು, 3ds Max ಕಲಿಬಹುದು, ಇಲ್ಲ ಲೇಟೆಸ್ಟ್ ಆಗಿ ಟ್ರೆಂಡ್ ಅಲ್ಲಿ ಇರುವಂತದ್ದು ಬ್ಲೆಂಡರ್. ಇದು ಮೂರಲ್ಲಿ ಯಾವ್ದಾದ್ರು ಒಂದು ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರಬೇಕು. ಮೂರು ಕಲ್ತ್ರೆ ಒಳ್ಳೇದು, ಬಟ್ ಅಟ್ಲೀಸ್ಟ್ ಸ್ಕೆಚ್ಅಪ್, 3ds Max ಆರ್ ಎಲ್ಸ್ ಬ್ಲೆಂಡರ್, ಇದ್ರಲ್ಲಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನು ನೀವು ಕಲಿಬೇಕಾಗತ್ತೆ ಫಾರ್ 3D ವಿಜುವಲೈಸೇಷನ್ಗೆ. 3D ವಿಜುವಲೈಸೇಷನ್ ಅಂದ್ರೆ ಏನು? ಇವಾಗ ನೋಡಿ, ಇವಾಗ ಟ್ರೆಂಡ್ ಅಲ್ಲಿ ಇರುವಂತದ್ದು, ಇವಾಗ ಒಬ್ಬ ಕ್ಲೈಂಟ್ ಒಂದು ಇಂಟೀರಿಯರ್ ಡಿಸೈನ್ಗೆ, ನಮ್ಮ ಮನೆ ಒಂದು ಇಂಟೀರಿಯರ್ ಡಿಸೈನ್ಗೆ 20, 15, 20, 25 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಸೊ ಅವನಿಗೆ ಆ ಇಂಟೀರಿಯರ್ ಡಿಸೈನ್ ಆದ ನಂತರ ಅವನ ಒಂದು ಹಾಲ್ ಇರ್ಬೋದು, ರೂಮ್ ಯಾವ ರೀತಿ ಕಾಣಿಸ್ತದೆ, ಯಾವ ರೀತಿ ಮೆಟೀರಿಯಲ್ ಗಳನ್ನ ಯೂಸ್ ಮಾಡಿದ್ದಾರೆ, ಏನೆಲ್ಲ ಫರ್ನಿಚರ್ಸ್ಗಳು, ಯಾವ ಟೈಪ್ ಫರ್ನಿಚರ್ಸ್ ನ ಯೂಸ್ ಮಾಡಿದ್ರೆ, ಯಾವ ಪೊಸಿಷನ್ ಅಲ್ಲಿ ಹಾಕಿದ್ದಾರೆ, ಇದನ್ನ 3D ಮಾಡೆಲ್ ಮಾಡಿ ಕ್ಲೈಂಟ್ಗೆ ತೋರಿಸ್ತಾರೆ. ಇದರಿಂದ ಕ್ಲೈಂಟ್ಗೆ ಒಂದು ಐಡಿಯಾ ಸಿಗುತ್ತೆ, ಏನೆಲ್ಲ ಚೇಂಜಸ್ ಮಾಡ್ಬೋದು, ಇನ್ನೂ ಒಳ್ಳೇದಾಗಿ ಹೇಗೆ ಮಾಡ್ಬೋದು ಅಂತ ಕ್ಲೈಂಟ್ ಅವನ ಒಂದು ಫೀಡ್ಬ್ಯಾಕ್ ಕೊಡ್ತಾನೆ. ಅದರ ಅಕಾರ್ಡಿಂಗ್ ಪುನಃ ಅದನ್ನ ಮಾಡಿಫಿಕೇಶನ್ ಮಾಡ್ತಾರೆ. ಎಲ್ಲ ಓಕೆ ಆದ ನಂತರ ಇಂಟೀರಿಯರ್ ಡಿಸೈನಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಕ್ಲೈಂಟ್ಗೆ ಇರ್ಬೋದು, ಇಲ್ಲದಿದ್ರೆ ಇಂಟೀರಿಯರ್ ಡಿಸೈನರ್ಗೆ ಇರ್ಬೋದು, ತುಂಬಾ ಹಣ ಮತ್ತೆ ಟೈಮ್ ಸೇವ್ ಆಗುತ್ತೆ, ವರ್ಕ್ ಸ್ಮೂತ್ ಆಗಿ ನಡೆಯುತ್ತೆ. ಸೊ 3D ವಿಜುವಲೈಸೇಷನ್ ಗೆ ನೀವು ಈ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ನ ಕಲಿಬೇಕಾಗತ್ತೆ. ಅದ್ರ ನಂತರ ನಿಮ್ಗೆ ಇವಾಗ 3D ಅಲ್ಲಿ ಮಾಡೆಲ್ ಮಾಡಿದ್ಮೇಲೆ ಅದನ್ನ ರೆಂಡರ್ ತೆಗಿಬೇಕು. ರೆಂಡರ್ ಅಂದ್ರೆ ಹೈ ರೆಸೊಲ್ಯೂಷನ್ ಇಮೇಜಸ್, ಹೈ ಕಾಂಟ್ರಾಸ್ಟ್ ಇರುವಂತ ಇಮೇಜಸ್ ನ ಔಟ್ಪುಟ್ ತಗೊಳ್ಳುವಂತದ್ದು. ಸೊ ಇದಕ್ಕೆ V-Ray ಅನ್ನು ಕಲಿಬೇಕಾಗತ್ತೆ. ಇದು ಜಾಸ್ತಿ ಇವಾಗ ಯೂಸ್ ಅಲ್ಲಿ ಇರುವಂತದ್ದು V-Ray ಅಪ್ಲಿಕೇಶನ್. ಇದು ಬಿಟ್ರೆ ಲುಮಿನಿಯನ್ ಅಂತ ಇದೆ, ಇದನ್ನ ನೀವು ಕಲಿಬಹುದು ರೆಂಡರ್ ಮಾಡ್ಲಿಕ್ಕೆ. ಸೊ ಇದು ಮೇಜರ್ ಆಗಿ ನೀವು ಕಲಿಬೇಕಾಗಿರುವಂತ ಸಾಫ್ಟ್ವೇರ್ಗಳು. ಇದು ಬಿಟ್ಟು ಬೇರೆ ಆಪ್ಷನಲ್ ಸಾಫ್ಟ್ವೇರ್ ಬಂದ್ಬಿಟ್ಟು ರೆವಿಟ್. ಇದು ಬಂದ್ಬಿಟ್ಟು ಬಿಲ್ಡಿಂಗ್ ಇನ್ಫಾರ್ಮೇಶನ್ ಮಾಡೆಲಿಂಗ್ ಮಾಡ್ಲಿಕ್ಕೆ ಕಲಿತಾರೆ. ಅದ್ರ ನಂತರ ಫೋಟೋಶಾಪ್ ಕಲ್ತ್ರೆ ಒಳ್ಳೇದು. ನೀವೇನ್ ಇಮೇಜ್ ರೆಂಡರ್ ತೆಗ್ದಿರ್ತೀರ ಅದಕ್ಕೆ ಫೈನಲ್ ಟಚ್, ಕಲರ್ ಕರೆಕ್ಷನ್ಸ್ ಎಲ್ಲ ಮಾಡ್ಲಿಕ್ಕೆ ಎಲ್ಲ ಇದನ್ನ ಯೂಸ್ ಮಾಡ್ತಾರೆ ಫೋಟೋಶಾಪ್. ಓಕೆ, ಆಮೇಲೆ ಪ್ರೆಸೆಂಟೇಶನ್ಸ್ ಎಲ್ಲ ಕೊಡ್ಲಿಕ್ಕೆ ಫೋಟೋಶಾಪ್ ಮತ್ತೆ ಇಲ್ಲಸ್ಟ್ರೇಟರ್ ಇದನ್ನ ಕಲ್ತ್ರೆ ಒಳ್ಳೇದು. ಸೊ ಮೂಡ್ ಬೋರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ, ಪ್ರೆಸೆಂಟೇಶನ್ ಕ್ರಿಯೇಟ್ ಮಾಡ್ಲಿಕ್ಕೆ ಫೋಟೋಶಾಪ್ ಮತ್ತೆ ಇಲ್ಲಸ್ಟ್ರೇಟರ್ ಆರ್ ಎಲ್ಸ್ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಕಲಿತ್ರೆ. ನೆಕ್ಸ್ಟ್ ಇಂಟೀರಿಯರ್ ಡಿಸೈನ್ ಕಲ್ತ್ರೆ ಯಾವ ರೀತಿಯಾದ ಅಪರ್ಚುನಿಟೀಸ್ಗಳಿದೆ ಇಂಡಿಯಾದಲ್ಲಿ, ಸ್ಪೆಷಲಿ ಯಾವ ರೀತಿಯಾದ ಒಂದು ಅಪರ್ಚುನಿಟೀಸ್ಗಳಿದೆ, ಅರ್ನಿಂಗ್ ಪೊಟೆನ್ಷಿಯಲ್ ಏನು, ಸ್ಯಾಲ್ರಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಇಂಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕಂಪನೀಸ್ಗಳು ಇದೆ. ಸ್ಪೆಷಲಿ ಹೋಮ್ ಲೈನ್, ಇಂಟೀರಿಯರ್ ಕಂಪನಿ, ಲೀವ್ ಸ್ಪೇಸ್, ಆರೆಂಜ್ ಲೈನ್, ಕ್ವಿಕ್ ಸ್ಟುಡಿಯೋ, ಫ್ಯಾಟ್ ಸ್ಟುಡಿಯೋ, ಈ ರೀತಿ ತುಂಬಾ ಒಳ್ಳೊಳ್ಳೆ ಕಂಪನೀಸ್ಗಳು ಇಂಡಿಯಾದಲ್ಲಿದೆ. ಇವರು ಇಂಟೀರಿಯರ್ ಡಿಸೈನರ್ಸ್ ಗಳನ್ನ ಹೈರ್ ಮಾಡ್ತಾರೆ. ಒಳ್ಳೆದಾದ ಒಂದು ಸ್ಯಾಲ್ರಿ ಪ್ಯಾಕೇಜ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸ್ಯಾಲ್ರಿ ಪ್ಯಾಕೇಜ್ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ. ಸೊ ಕಲ್ತಾದ್ಮೇಲೆ ಯಾವ
ಎಲ್ಲ ಜಾಬ್ ರೋಲ್ಸ್ಗಳು ಇದೆ ಹೇಳೋದಾದ್ರೆ, ನೀವು ಅಗೇನ್ ಇಂಟೀರಿಯರ್ ಡಿಸೈನರ್ ಆಗಿ ನೀವು ವರ್ಕ್ ಮಾಡ್ಬೋದು, ಇಲ್ಲದಿದ್ರೆ ಇಂಟೀರಿಯರ್ ಡೆಕೋರೇಟರ್ ಆಗಿ ನೀವು ವರ್ಕ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ, ಏನ್ ಡಿಫ್ರೆನ್ಸ್ ಅನ್ನುವಂಥದ್ದು. ಇಲ್ಲದಿದ್ರೆ ನೀವು ಡಿಸೈನ್ ಪ್ರಾಜೆಕ್ಟ್ಗಳಿಗೆ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲದಿದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನೀವು ವರ್ಕ್ ಮಾಡ್ಬೋದು. ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ನ ಜಾಬ್ ರೋಲ್ ಬಂದ್ಬಿಟ್ಟು ಕಂಪ್ಲೀಟ್ ಇಂಟೀರಿಯರ್ ಡಿಸೈನ್ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು, ಯಾವ ರೀತಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು, ಯಾವ ಟೈಮಲ್ಲಿ ಎಷ್ಟು ಆಗಬೇಕು, ಇದನ್ನ ಪ್ಲಾನಿಂಗ್ ಮಾಡುವನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾನೆ. ಸೊ ಈ ಪ್ರಾಜೆಕ್ಟ್ ಮ್ಯಾನೇಜರ್ ಜಾಬ್ ರೋಲ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು. ಅದ್ರ ನಂತರ ಇಲ್ಲ ನಿಮ್ಗೆ ಔಟ್ಡೋರ್ ಅಲ್ಲಿ, ಫೀಲ್ಡ್ ಅಲ್ಲಿ, ಸೈಟ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಆದ್ರೆ ನೀವು ಡಿಸೈನರ್ ಆಗಿ ಸಹ ವರ್ಕ್ ಮಾಡ್ಬೋದು. ಆಟೋಕ್ಯಾಡ್ ಇಲ್ಲದಿದ್ರೆ 3D ವಿಜುವಲೈಸರ್ ಆಗಿ ನೀವು ಕಂಪ್ಯೂಟರ್ ಅಲ್ಲಿ ಕೂತು ಒಂದು ಪ್ಲೇಸ್ ಅಲ್ಲಿ ಕೂತು ಡಿಸೈನ್ಸ್ ಮಾಡ್ಬೋದು. ಸೊ ವಿಜುವಲೈಸರ್ ಇಲ್ಲದಿದ್ರೆ 3D ಡಿಸೈನರ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಅದ್ರ ನಂತರ ಸಪೋಸ್ ನಿಮ್ಗೆ ಇವಾಗ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಇಂಟೀರಿಯರ್ ಡಿಸೈನರ್ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡ್ಬೋದು. ಇವಾಗ ನೋಡಿ, ಯಾವುದೇ ಒಂದು ಇಂಟೀರಿಯರ್ ಡಿಸೈನಿಂಗ್ ಫಾರ್ಮ್ ಇರ್ಬೋದು, ಅವರ ಒಂದು ಪ್ರಾಜೆಕ್ಟ್ಸ್ಗಳನ್ನ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಹಾಕ್ತಾನೆ ಇರ್ತಾರೆ, ಪ್ರಮೋಷನ್ಸ್ಗಳನ್ನ ಮಾಡ್ತಾನೆ ಇರ್ತಾರೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಹೊಸ ಹೊಸ ಕ್ಲೈಂಟ್ಸ್ಗಳು ಸಿಗ್ತಾರೆ. ಸೊ ಆದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ತುಂಬಾ ಆಕ್ಟಿವ್ ಆಗಿ ಇರಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ಸ್ ಮಾಡ್ಬೇಕಂತಾದ್ರೆ ಮೇನ್ ಆಗಿ ಇಮೇಜಸ್ ಥ್ರೂ ಪ್ರಮೋಷನ್ ಮಾಡ್ತಾರೆ, ಇಲ್ಲದಿದ್ರೆ ರೀಲ್ಸ್, ಶಾರ್ಟ್ಸ್ ಥ್ರೂ ಪ್ರಮೋಷನ್ಸ್ಗಳನ್ನ ಮಾಡ್ತಾರೆ, ಇಲ್ಲದಿದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ಗಳನ್ನೆಲ್ಲ ಹಾಕ್ತಾರೆ, ಅವರು ಮಾಡಿರುವಂತ ಪ್ರಾಜೆಕ್ಟ್ಸ್ಗಳನ್ನ ಅಲ್ಲಿ ಎಲ್ಲ ಹಾಕ್ತಾರೆ. ಸೊ ಇದಕ್ಕೆ ಮೇನ್ ಆಗಿ ಒಳ್ಳೆ ಒಬ್ಬ ವಿಡಿಯೋಗ್ರಾಫರ್ ಮತ್ತೆ ಫೋಟೋಗ್ರಾಫರ್ನ ರಿಕ್ವೈರ್ಮೆಂಟ್ ಇರುತ್ತೆ. ಸಪೋಸ್ ಒಬ್ಬ ನಿಮ್ಗೆ ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅದ್ರ ಜೊತೆ ನೀವು ಒಬ್ಬ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಆಗಿದ್ರೆ ನಿಮ್ಗೆ ಇಲ್ಲಿ ಒಳ್ಳೆದಾದ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಇದೆ. ಅದು ಬಿಟ್ಟು ನೀವು ಏನ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಇಂಟೀರಿಯರ್ ಡಿಸೈನರ್ ಇನ್ಫ್ಲುಯೆನ್ಸರ್ ಆಗಿ ಸಹ ವರ್ಕ್ ಮಾಡ್ಬೋದು. ಸೊ ನಿಮ್ಗೆ ಸ್ವಲ್ಪ ವರ್ಷ ಇಂಟೀರಿಯರ್ ಡಿಸೈನರ್ ಆಗಿ ನೀವು ವರ್ಕ್ ಮಾಡಿದೀರಾ, ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ನೀವು ವರ್ಕ್ ಮಾಡಿದೀರಾ ಅಂತ ಆದ್ರೆ ನೀವೇನ್ ಮಾಡ್ಬೋದು, ಯೂಟ್ಯೂಬ್ ಆರ್ ಎಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಇಂಟೀರಿಯರ್ ಡಿಸೈನಿಂಗ್ ಟಿಪ್ಸ್, ಐಡಿಯಾ, ಟ್ರಿಕ್ಸ್, ಸಜೆಷನ್ಸ್ ಕೊಡುವಂತ ವಿಡಿಯೋಸ್ಗಳನ್ನ, ಶಾರ್ಟ್ಸ್ಗಳನ್ನ ಹಾಕಿ ಅಪ್ಲೋಡ್ ಮಾಡ್ಬೋದು. ಇದು ಇವಾಗ ತುಂಬಾ ವ್ಯೂ ಆಗುವಂತಹ ಒಂದು ಚಾನಲ್ ಆಗಿದೆ, ಕ್ಯಾಟಗರಿ ಆಗಿದೆ. ಸೊ ಇಲ್ಲಿ ನಿಮ್ಮ ಒಂದು ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ತುಂಬಾ ವ್ಯೂಸ್ ಬರುವ ಒಂದು ಸೆಗ್ಮೆಂಟ್ ಇದು. ಸೊ ನೀವು ಇಂಟೀರಿಯರ್ ಡಿಸೈನರ್ ಇನ್ಫ್ಲುಯೆನ್ಸರ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಸೊ ಅಪರ್ಚುನಿಟಿ ಏನಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ, ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡ್ಬೋದು. ತುಂಬಾ ಸ್ಪಾನ್ಸರ್ಸ್ಗಳು ಬರ್ಬೋದು. ಸ್ಪಾನ್ಸರ್ಸ್ ಅಂದ್ರೆ ಯಾರು, ಇಂಟೀರಿಯರ್ ಡಿಸೈನಿಂಗ್ ರಿಲೇಟ್ ಆಗಿರುವಂತಹ ಮ್ಯಾನುಫ್ಯಾಕ್ಚರ್ಸ್ಗಳು, ಮೆಟೀರಿಯಲ್ ಸಪ್ಲೈ ಮಾಡುವವರು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಈವನ್ ಇಂಟೀರಿಯರ್ ಡಿಸೈನಿಂಗ್ ಏಜೆನ್ಸೀಸ್ಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಅವರ ಒಂದು ವಿಡಿಯೋ ಪ್ರಮೋಷನ್ ಮಾಡ್ಲಿಕ್ಕೆ ನಿಮ್ಗೆ ಅಪ್ರೋಚ್ ಆಗ್ಬೋದು. ಪೇ ಮಾಡ್ತಾರೆ, ಒಳ್ಳೆದಾಗಿ ಪೇ ಮಾಡ್ತಾರೆ ಇನ್ಫ್ಲುಯೆನ್ಸರ್ಸ್ ಗಳಿಗೆ. ಸೊ ಇಲ್ಲಿ ಈ ರೀತಿ ನೀವು ಕ್ಯಾರಿಯರ್ ನ ಬಿಲ್ಡ್ ಮಾಡ್ಬೋದು. ಇದ್ರ ಜೊತೆ ನೀವು ಟೀಚಿಂಗ್ ಮಾಡ್ಬೋದು. ಇಂಟೀರಿಯರ್ ಡಿಸೈನರ್ ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಆಸ್ ಅ ಟ್ರೈನರ್ ಆಗಿ ವರ್ಕ್ ಮಾಡ್ಬೋದು. ಡಿಸೈನ್ ಜರ್ನಲಿಸಮ್ ಅಲ್ಲಿ ವರ್ಕ್ ಮಾಡ್ಬೋದು. ಪ್ರಾಡಕ್ಟ್ ಡಿಸೈನರ್ ಆಗಿ ವರ್ಕ್ ಮಾಡೋದು. ಈ ರೀತಿ ತುಂಬಾ ಅಪರ್ಚುನಿಟೀಸ್ಗಳು ಇದೆ ಕ್ಯಾರಿಯರ್ ಅಲ್ಲಿ. ನೆಕ್ಸ್ಟ್ ಇವಾಗ ಸ್ಯಾಲ್ರಿ ಬಗ್ಗೆ ಬರೋಣ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಇದು ಟಾಪಿಕ್ ಸ್ಯಾಲ್ರಿ. ಯಾವ ರೀತಿಯಾಗಿ ಸ್ಯಾಲ್ರಿ ಇದೆ, ಎಷ್ಟು ಅರ್ನಿಂಗ್ ಮಾಡ್ಬೋದು, ಯಾವ ರೀತಿ ಅರ್ನಿಂಗ್ ಪೊಟೆನ್ಷಿಯಲ್ ಇದೆ ಅಂತ ಹೇಳುವಂಥದ್ದು. ಸೊ ಸ್ಯಾಲ್ರಿ ಅರ್ನಿಂಗ್ ಇದು ಬಂದ್ಬಿಟ್ಟು ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಲೊಕೇಶನ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಸೊ ರೂರಲ್, ಅರ್ಬನ್, ಮೆಟ್ರೋ, ಯಾವ ಲೊಕೇಶನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಈ ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಯಾವ ಕಂಪನಿಗೆ, ಯಾವ ಫರ್ಮಿಗೆ, ಯಾವ ಆರ್ಗನೈಸೇಷನ್ಗೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅಗೇನ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಯಾವ ಸ್ಪೆಷಲೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಇವಾಗ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು 3D ವಿಜುವಲೈಸೇಷನ್ ಮತ್ತೆ ಲಕ್ಸುರಿ ಇಂಟೀರಿಯರ್ಸ್. ಈ ಒಂದು ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಪೇ ಇರುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆ ನಿಮ್ಮಲ್ಲಿರುವಂತ ಸ್ಕಿಲ್ ಸೆಟ್ಗಳು ಏನೆಲ್ಲ ಸ್ಕಿಲ್ ಸೆಟ್ಗಳಿದೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನು, ಈ ಎಲ್ಲ ಫ್ಯಾಕ್ಟರ್ಸ್ ಗಳ ಮೇಲೆ ನಿಮ್ಮ ಒಂದು ಸ್ಯಾಲರಿ ಡಿಪೆಂಡ್ ಆಗುತ್ತೆ. ಸೊ ಕಮಿಂಗ್ ಟು ಸ್ಯಾಲರಿ ಪ್ಯಾಕೇಜಸ್. ಸೊ ಯಾವ ರೀತಿಯಾಗಿ ಅರ್ನ್ ಮಾಡ್ಬೋದು ಅಂತ. ಒಬ್ಬ ಎಂಟ್ರಿ ಲೆವೆಲ್ ಇಂಟೀರಿಯರ್ ಡಿಸೈನರ್, ಒಬ್ಬ ಫ್ರೆಶರ್ ಬಂದ್ಬಿಟ್ಟು 2.5 ಲಕ್ಷದಿಂದ 4 ಲಕ್ಷ ವರ್ಷಕ್ಕೆ ಅರ್ನ್ ಮಾಡ್ಬೋದು ಆಸ್ ಅ ಜೂನಿಯರ್ ಇಂಟೀರಿಯರ್ ಡಿಸೈನರ್ ಆಗಿ. ಅದೇ ನಿಮ್ಗೆ ಒಂದು 2 ಇಂದ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ನೀವು 4.5 ಲಕ್ಷದಿಂದ 8 ಲಕ್ಷ
ವರ್ಷಕ್ಕೆ ಇಷ್ಟು ಅರ್ನ್ ಮಾಡ್ಬೋದು. ನಿಮ್ಮ ಒಂದು ಡೆಸಿಗ್ನೇಷನ್ ಬಂದ್ಬಿಟ್ಟು ಇಂಟೀರಿಯರ್ ಡಿಸೈನರ್ ಆಗಿರುತ್ತೆ, ಇಲ್ಲದಿದ್ರೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿರುತ್ತೆ. ಅದೇ ನಿಮ್ಗೆ ಒಂದು 5 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 8 ಲಕ್ಷದಿಂದ 15 ಲಕ್ಷ ತನಕ ವರ್ಷಕ್ಕೆ ಈ ರೀತಿ ಇರುತ್ತೆ. ನಿಮ್ಮ ಒಂದು ಜಾಬ್ ರೋಲ್ ಬಂದ್ಬಿಟ್ಟು ಸೀನಿಯರ್ ಇಂಟೀರಿಯರ್ ಡಿಸೈನರ್, ಡಿಸೈನ್ ಕನ್ಸಲ್ಟೆಂಟ್ ಆರ್ ಎಲ್ಸ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು. ಸೊ 15 ಲಕ್ಷಕ್ಕಿಂತನೂ ಜಾಸ್ತಿ ಹೋಗುತ್ತೆ, ಡಿಪೆಂಡಿಂಗ್ ಆನ್ ಬೇರೆ ಬೇರೆ ಕ್ರೈಟೀರಿಯಾಸ್. ನಾನು ಅವಾಗನೇ ಹೇಳಿದಾಗೆ ಬೇರೆ ಬೇರೆ ಕ್ರೈಟೀರಿಯಾ. ಸೊ 15 ಲಕ್ಷಕ್ಕಿಂತನೂ ಜಾಸ್ತಿ ಹೋಗ್ಬೋದು. ಸೊ ಎವರೇಜ್ ಹಿಡಿದ್ರೆ 5 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದವರು 8 ಲಕ್ಷದಿಂದ 15 ಲಕ್ಷ ತನಕ ಎವರೇಜ್, ಅದಕ್ಕಿಂತ ಜಾಸ್ತಿನೂ ಹೋಗ್ಬೋದು. ಇದು ಬಿಟ್ಟು ನನಗೆ ಜಾಬ್ ಮಾಡ್ಲಿಕ್ಕಿಲ್ಲ, ನಾನು ಫ್ರೀಲಾನ್ಸಿಂಗ್ ಆಗಿ ಮಾಡ್ತೇನೆ, ಇಲ್ಲದಿದ್ರೆ ಓನ್ ಆಗಿ ನಂದೇ ಓನ್ ಏಜೆನ್ಸಿ ಮಾಡ್ತೇನೆ ಅಂತ ಆದ್ರೆ ಇಲ್ಲೂ ಅಪರ್ಚುನಿಟೀಸ್ಗಳಿದೆ. ಫ್ರೀಲಾನ್ಸಿಂಗ್ ಆಗಿ ನೀವು ಮಾಡ್ತೀರಂತಾದ್ರೆ ನಿಮ್ಗೆ ಯಾವುದೇ ರೀತಿ ಅದ ಒಂದು ಆಫೀಸ್ ಆಗಲಿ ಸೆಟಪ್ ಇರ್ಬೇಕಂತಿಲ್ಲ. ನಿಮ್ಗೆ ಬರೀ ಕಾಂಟ್ಯಾಕ್ಟ್ಸ್ಗಳು ಬೇಕು, ಬೇರೆ ಬೇರೆ ಮೆಟೀರಿಯಲ್ ಸಪ್ಲೈಯರ್ ಮಾಡೋರ ಜೊತೆ ವರ್ಕರ್ಸ್ ಕಾಂಟ್ಯಾಕ್ಟ್ಸ್ ಇದೆ, ನೀವು ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ನ ಮಾಡ್ಬೋದು. ಇಲ್ದಿದ್ರೆ ಕೆಲವು ಇಂಟೀರಿಯರ್ ಡಿಸೈನಿಂಗ್ ಫರ್ಮ್ಸ್ ಗಳಿದೆ, ಅವ್ರಿಗೆ ಕೆಲವೊಮ್ಮೆ ಕೆಲವೊಂದು ಲೊಕೇಶನ್ ಅಲ್ಲಿ ಅವರ ಒಂದು ಆಫೀಸ್ ಇರಲ್ಲ, ಆ ಲೊಕೇಶನ್ ಅಲ್ಲಿ ಯಾರಾದ್ರೂ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ಕೊಡ್ಬೇಕು, ಅವಾಗ ಅವರು ಫ್ರೀಲಾನ್ಸರ್ ನ ಅಪ್ರೋಚ್ ಆಗ್ತಾರೆ. ಸೊ ಇವಾಗ ಒಬ್ಬ ಫ್ರೀಲಾನ್ಸರ್ ಪರ್ ಪ್ರಾಜೆಕ್ಟ್ ಗೆ 50,000ದಿಂದ 2 ಲಕ್ಷ ತನಕ ಪ್ರಾಫಿಟ್ ಅನ್ನು ಅರ್ನ್ ಮಾಡ್ಬೋದು. ಸೊ ಇಲ್ಲಿ ನಿಮ್ದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಲ್ಲ, ನಿಮ್ಮ ಒಂದು ಎಕ್ಸ್ಪರ್ಟೀಸ್ ಬೇಸಿಸ್ ಅಲ್ಲಿ ನೀವು ಅನ್ನು ಮಾಡ್ಬೋದು. ನೆಕ್ಸ್ಟ್, ಇಲ್ಲ ನಿಮ್ದು ಓನ್ ಆಗಿ ನಾನು ಇಂಟೀರಿಯರ್ ಡಿಸೈನಿಂಗ್ ಫರ್ಮ್ ಅನ್ನು ಸ್ಟಾರ್ಟ್ ಮಾಡ್ತೇನೆ, ಆಂಟ್ರಪ್ರನರ್ ಆಗ್ಬೇಕಂತಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಅಲ್ಲಿ ಮತ್ತೆ ನೀವು ನಿಮ್ಮ ಒಂದು ಏನು ಕಂಪನಿ ಒಂದು ಸೈಜ್ ನ ಅಕಾರ್ಡಿಂಗ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅದರ ಬೇಸಿಸ್ ಅಲ್ಲಿ ನಿಮ್ಮ ಒಂದು ಇನ್ಕಮ್ ವೇರಿ ಆಗುತ್ತೆ. ಸೊ ಬಿಸ್ನೆಸ್ ಅಂತ ಹೇಳಿದಾಗ ಪ್ರಾಫಿಟ್ ಇರುತ್ತೆ, ಲಾಸ್ ಇರುತ್ತೆ. ಪ್ರಾಫಿಟ್ ಅನ್ಲಿಮಿಟೆಡ್ ಇರ್ಬೋದು. ಸೊ ಎವರೇಜ್ ಪ್ರಾಫಿಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ಒಳ್ಳೆ ಸಕ್ಸಸ್ಫುಲ್ ಇಂಟೀರಿಯರ್ ಡಿಸೈನಿಂಗ್ ಫರ್ಮ್ ಅಂತ ಆದ್ರೆ ಮಿನಿಮಮ್ 15 ಲಕ್ಷದಿಂದ 50 ಲಕ್ಷ ತನಕ ವರ್ಷಕ್ಕೆ ಎಲ್ಲ ಹೋಗಿ ಪ್ರಾಫಿಟ್ ಅನ್ನು ಮಾಡ್ಕೋಬಹುದು. ಇದಕ್ಕಿಂತ ಜಾಸ್ತಿನೂ ಮಾಡ್ಬೋದು. ನಾನು ಎವರೇಜ್ ಹೇಳ್ತಾ ಇರೋದು 15 ಲಕ್ಷದಿಂದ 50 ಲಕ್ಷ ತನಕ ವರ್ಷಕ್ಕೆ ಪ್ರಾಫಿಟ್ ಅನ್ನು ಗಳಿಸಬಹುದಾಗಿದೆ, ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಕಂಪನಿಯ ಸೈಜ್ ಮೇಲೆ. ಓಕೆ, ಸೊ ಇದು ಇಷ್ಟು ಇಂಡಿಯಾದಲ್ಲಿ ಇರುವಂತ ಒಂದು ಅಪರ್ಚುನಿಟೀಸ್. ಆದ್ರೆ ಅಬ್ರಾಡ್ ಕಂಟ್ರೀಸ್ಗಳಲ್ಲಿ ಸ್ಪೆಷಲಿ USA, UAE ಮತ್ತೆ ಯುರೋಪ್ ಕಂಟ್ರೀಸ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ಗಳಿದೆ ಇಂಡಿಯಾದು ಇಂಟೀರಿಯರ್ ಡಿಸೈನರ್ಗಳಿಗೆ. ಸೊ ಇವರ ಒಂದು ಪ್ಯಾಕೇಜ್ 25 ಲಕ್ಷದಿಂದ 60 ಲಕ್ಷ ತನಕನೂ ವರ್ಷಕ್ಕೆ ಅರ್ನ್ ಮಾಡ್ತಾರೆ. ಅಗೇನ್ ಜಾಸ್ತಿನೂ ಅರ್ನ್ ಮಾಡ್ಬೋದು. ಇದು ಎವರೇಜ್. ಸೊ ಫ್ರೆಂಡ್ಸ್, ಇದು ಇಂಟೀರಿಯರ್ ಡಿಸೈನ್ ನಲ್ಲಿರುವಂತಹ ಕಂಪ್ಲೀಟ್ ಡೀಟೇಲ್ಸ್, ಯಾವ ರೀತಿಯಾದ ಸ್ಕಿಲ್ಗಳು ಕಲಿಬೇಕು, ಏನೆಲ್ಲ ಅಪರ್ಚುನಿಟೀಸ್ಗಳಿದೆ, ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ನಾನೊಂದು ಬ್ರೀಫ್ ಆಗಿ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದೇನೆ. ಸೊ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಯಾವುದೇ ಒಂದು ಟಾಪಿಕ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ಇಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ, ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೂ ವಿಡಿಯೋ ಮಾಡ್ತೇನೆ. ಆಮೇಲೆ ನಿಮ್ಗೆ ಸಪೋಸ್ ಇಂಟೀರಿಯರ್ ಡಿಸೈನಿಂಗ್ ಸಾಫ್ಟ್ವೇರ್ ನ ಕಲಿಬೇಕು ಅಂತಿದ್ರೆ AutoCAD ಇರ್ಬೋದು, 3ds Max ಇರ್ಬೋದು, ಸ್ಕೆಚ್ಅಪ್ ಇರ್ಬೋದು, ವೀರೆ, ಇದ್ರ ಬಗ್ಗೆ ಕಲಿಬೇಕಂತಿದ್ರೆ ರೂಟ್ಸ್ ಇನ್ಸ್ಟಿಟ್ಯೂಟ್, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಸೊ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಸೊ ಓಕೆ ಫ್ರೆಂಡ್ಸ್, ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಪ್ಲೀಸ್ ಸಜೆಸ್ಟ್ ಮಾಡಿ, ಸೆಂಡ್ ಮಾಡಿ. See you in the next video. Take care. Bye.